ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ಮತ್ತು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಎರಡನ್ನೂ ಬಳಸ್ಕೊಂಡು ಬೋಂಡ ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು ಬೌಲ್ ಕಡಲೆ ಹಿಟ್ಟಿಗೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಇಂಗು, ಜೊತೆಗೆ ಓಂಕಾಳು ಅದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಓಂಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು. ಜಾಸ್ತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೊತೆಗೆ ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ. ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಅಗತ್ಯಕ್ಕೆ ಬೇಕಾದಷ್ಟು ನೀರು ಇಷ್ಟನ್ನು ಹಾಕಿ ಕಲಸಿ ಒಂದು 10 ನಿಮಿಷ ಬಿಟ್ಬಿಟ್ಟು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾವು ಬೋಂಡ ಬಿಡೋಕ್ಕೆ ಮುಂಚೆ ಒಂದು ಚಿಟಿಕೆ ಸೋಡಾನ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು ಚಿಟಿಕೆ. ಯಾಕೆಂದರೆ ಮುಂಚೆನೇ ನಾವು ಕಲಸಿಡ್ತೀವಲ್ವ, ಆವಾಗಲೇ ಸೋಡಾ ಹಾಕಿ ಇಟ್ಬಿಡ್ತಾರೆ ಕೆಲವರು. ನಾನು ಆ ಥರ ಮಾಡಲ್ಲ, ಹಾಕಿಡಬಾರ್ದು ಅಂತಾರೆ. ಅದಕ್ಕೋಸ್ಕರ ನಾವು ಎಣ್ಣೆಗೆ ಬಿಡ್ತೀವಲ್ವ, ಆ ಟೈಮಲ್ಲಿ ಒಂದೇ ಒಂದು ಪಿಂಚು ಸೋಡಾನ ಸೇರಿಸ್ಕೊಂಡು ಬೋಂಡ ಕರಿತಾ ಇದ್ದೀನಿ. ಇದೊಂದು ಟಿಪ್ ಏನು ಅಂತಂದರೆ, ಹೊರಗಡೆ ನಾವು ಬೋಂಡ ತಿಂದರೆ ಅವ್ರು ಇದನ್ನೇ ಈ ಟ್ರಿಕ್ನ ಯೂಸ್ ಮಾಡ್ತಾರೆ. ಫಸ್ಟು ಬೋಂಡನ ಒಂದು ಸರಿ ಫ್ರೈ ಮಾಡಿ ತೆಗೆದ್ಬಿಟ್ಟು, ಮುಕ್ಕಾಲು ಭಾಗ ಫ್ರೈ ಮಾಡಿ ತೆಗೆದ್ಬಿಟ್ಟು, ಆಮೇಲೆ ಒಂದು 2 ನಿಮಿಷ ಎಣ್ಣೆ ಪುನಃ ಕಾಯಕ್ಕೆ ಬಿಟ್ಬಿಟ್ಟು, ಪುನಃ ಇನ್ನೊಂದು ಸರಿ ಬೋಂಡನ ಅದೇ ಬೋಂಡ ನಾವು ಫಸ್ಟು ಮುಕ್ಕಾಲು ಭಾಗ ಫ್ರೈ ಮಾಡಿ ತೊಗೊಂಡಿರ್ತೀವಲ್ವ, ಅದನ್ನೇ ಇನ್ನೊಂದು ಸರಿ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ತೊಗೊಂಡ್ರೆ ಬೋಂಡ ಚೆನ್ನಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ.